ಹಾಯ್ ಫ್ರೆಂಡ್ಸ್, ಕುಕ್ ವಿತ್ ಸರಿತಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗುಜರಾತ್ ಸ್ಪೆಷಲ್ ಖಮನ್ ಢೋಕ್ಲಾ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದು ಖಾರ, ಸಿಹಿ, ಹುಳಿ ಹಾಗೂ ಸ್ಪಾಂಜಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ಗೆ 2 ಟೀ ಸ್ಪೂನ್ದಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಲಿಂಬೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಈಗ ಇದನ್ನೆಲ್ಲನೂ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಿಲ್ಲಿ ಬೇಕಾದರೆ ಪೌಡರ್ ಶುಗರ್ ಕೂಡ ಸೇರಿಸ್ಕೊಳ್ಬೋದು. ಈಗ ಸಕ್ಕರೆ ಎಲ್ಲ ಇಲ್ಲಿ ಚೆನ್ನಾಗಿ ಕರಗಿದೆ. ನಾನೀಗ ಅದಕ್ಕೆ 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ಈ ರೀತಿ ಚಾಣಿಗೆಯಿಂದ ಚಾಣಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕಡಲೆ ಹಿಟ್ಟನ್ನು ಡೈರೆಕ್ಟಾಗಿ ಸೇರಿಸ್ಕೊಳ್ಬಾರ್ದು. ಈ ರೀತಿ ಚಾಣಿಗೆಯಲ್ಲಿ ಚಾಣಿಸ್ಕೊಂಡು ಹಾಕೊಂಡ್ರೆ ಢೋಕ್ಲಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಕಡಲೆ ಹಿಟ್ಟಿನ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಅದರ ಜೊತೆಗೆ ಮಿಕ್ಸ್ ಮಾಡಿ ಚಾಣಿಸ್ಕೊಳ್ಬೇಕು. ಈಗ ಈ ಹಿಟ್ಟನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ, ಈ ರೀತಿ ಇದನ್ನೆಲ್ಲನೂ ಒಂದೇ ಡೈರೆಕ್ಷನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಿಲ್ಲಿ ನೋಡ್ಬೋದು, ನಾನೀಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಈಗ ಇದಕ್ಕೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಹಿಟ್ಟನ್ನು ತುಂಬ ತೆಳುನೂ ಕಲಿಸ್ಕೋಬಾರ್ದು, ಹಾಗೆ ತುಂಬ ಗಟ್ಟಿಯಾಗಿಯೂ ಕಲಿಸ್ಕೋಬಾರ್ದು. ನೀವಿಲ್ಲಿ ನೋಡ್ಬೋದು, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾವಿಲ್ಲಿ ಹಿಟ್ಟಿನಲ್ಲಿ ಏನು ಗಂಟುಗಳು ಉಳಿದ ಹಾಗೆ ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಇಟ್ಕೊಳ್ಬೇಕಾಗತ್ತೆ. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಸ್ಟ್ಯಾಂಡ್ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ನೀವಿಲ್ಲಿ ಢೋಕ್ಲಾ ಬ್ಯಾಟರ್ ಹಾಕಲಿಕ್ಕೆ ಈ ರೀತಿ ಸ್ಟೀಲ್ ಡಬ್ಬ ಇದ್ದರೆ ಡಬ್ಬ ತಗೊಳ್ಬೇಕು. ಇಲ್ಲಾಂದರೆ ಈ ರೀತಿ ಕೇಕ್ ಮಾಡೋ ಟಿನ್ ಏನಾದರೂ ಇದ್ದರೆ ಅದಕ್ಕೆ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನೀಗ ಕೇಕ್ ಟಿನ್ಗೆ ಎಲ್ಲ ಕಡೆಯೂ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈ ಕಲಿಸಿಟ್ಕೊಂಡಂಥ ಹಿಟ್ಟಿಗೆ ನಾನು 1 ಟೀ ಸ್ಪೂನ್ದಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ 1 ಪ್ಯಾಕೆಟ್ನಷ್ಟು ಈನೋ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಾದಮೇಲೆ ನಾವಿಲ್ಲಿ ಹಿಟ್ಟನ್ನು ಒಂದೇ ಡೈರೆಕ್ಷನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಳ್ಬಾರ್ದು. ಈ ರೀತಿ ಹಿಟ್ಟು ಉಬ್ಬಿದ ಮೇಲೆ ಮಿಕ್ಸ್ ಮಾಡೋದನ್ನು ನಿಲ್ಲಿಸಿ ಅದನ್ನು ಬೇಗನೆ ಎಣ್ಣೆ ಹಚ್ಚಿ ಇಟ್ಕೊಂಡಂಥ ಪಾತ್ರೆಗೆ ಸೇರಿಸ್ಕೊಳ್ಬೇಕು. ಈಗ ನೋಡಿ, ನಾನೀಗ ಈ ಟಿನ್ನಲ್ಲಿ ಎಲ್ಲ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲನೂ ಇದರಲ್ಲಿ ಚೆನ್ನಾಗಿ ಸೇರಿಸ್ಕೊಂಡ್ಮೇಲೆ ಟಿನ್ನನ್ನು 1-2 ಸಲ ಈ ರೀತಿ ಟ್ಯಾಪ್ ಮಾಡಬೇಕು. ಅದರಲ್ಲಿ ಏರ್ ಬಬಲ್ಸ್ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಈಗ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡಿದ್ದಾಗಿದೆ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಇಟ್ಕೊಳ್ಬೇಕು. ಈಗ ಇದನ್ನು ಸಣ್ಣ ಉರಿನಲ್ಲಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು 10ರಿಂದ 15 ನಿಮಿಷ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಸಣ್ಣ ಒಗ್ಗರಣೆ ಪಾತ್ರೆಗೆ 2 ಟೀ ಸ್ಪೂನ್ದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಢೋಕ್ಲಾ ರೆಡಿ ಆದಮೇಲೆ ಅದರ ಮೇಲೆ ಒಗ್ಗರಣೆ ನೀರನ್ನು ಹಾಕಬೇಕಾಗುತ್ತೆ. ನಾನಿಲ್ಲಿ ಒಗ್ಗರಣೆ ನೀರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ನಾನೀಗ 2 ಹಸಿಮೆಣಸಿನಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಬೇಕು. ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೀಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ದಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 1-2ರಿಂದ 3 ನಿಮಿಷ ಕುದಿಸ್ಕೊಳ್ಬೇಕು. ಈಗ ಇದು ಢೋಕ್ಲಾಗೆ ಹಾಕಲಿಕ್ಕೆ ಒಗ್ಗರಣೆ ನೀರು ರೆಡಿಯಾಗಿದೆ. ಇದನ್ನು ಸೈಡಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ನಾನೀಗ ಇಲ್ಲಿ 15 ನಿಮಿಷ ಇದನ್ನು ಬೇಯಿಸ್ಕೊಂಡಾಗಿದೆ. ಈಗ ಢೋಕ್ಲಾ ರೆಡಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ.
ನೀವು ಡೋಕ್ಲಾನ ಚೆಕ್ ಮಾಡಲಿಕ್ಕೆ ಒಂದು ಚಾಕು ಸಹಾಯದಿಂದ ಈ ರೀತಿ ಮಧ್ಯ ಚುಚ್ಚಿ ನೋಡಬೇಕು. ಅದು ಅಂಟ್ಕೊಳ್ಳದೇ ಇದ್ದರೆ ಡೋಕ್ಲಾ ರೆಡಿಯಾಗಿದೆ ಅಂತ ಅರ್ಥ. ನೀವಿಲ್ಲಿ ನೋಡ್ಬೋದು ಡೋಕ್ಲಾ ಚಾಕುಗೆ ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಡೋಕ್ಲಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇಷ್ಟಾದರೆ ಸಾಕು. ಇದನ್ನು ಈಗ ಸೈಡಕ್ಕೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಇದನ್ನು ಚಾಕು ಸಹಾಯದಿಂದ ಸೈಡಕ್ಕೆಲ್ಲನೂ ಈ ರೀತಿ ಬಿಚ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಡೋಕ್ಲಾ ಈಸಿಯಾಗಿ ಹೊರಗೆ ಬರುತ್ತೆ. ಈಗ ನೋಡಿ, ಇದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದನ್ನು ಉಲ್ಟಾ ಮಾಡಿ ಈ ರೀತಿ ತಿರುಗಿಸ್ಬೇಕು. ಈಗ ಡಬ್ಬಿ ಮೇಲೆ ಒಂದೆರಡು ಸಲ ಈ ರೀತಿ ಟ್ಯಾಪ್ ಮಾಡಿದರೆ ಡೋಕ್ಲಾ ಈಸಿಯಾಗಿ ಹೊರಗೆ ಬರುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಡೋಕ್ಲಾ ಬಂದಿದೆ ಅಂತ. ಈಗ ಇದನ್ನು ಚಾಕುನಿಂದ ನಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಡೋಕ್ಲಾ ಕಟ್ ಆಗ್ತಾ ಇದೆ. ಸ್ಪಾಂಜಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಡೋಕ್ಲಾ ಮಾಡೋದು ಎಷ್ಟು ಈಸಿ ಅಂತ. ಹಾಗೆ ಅಷ್ಟೇ ರುಚಿನೂ ಇರುತ್ತೆ. ಇದನ್ನು ಬೆಳಗ್ಗೆ ನಾಷ್ಟಾಕ್ಕಾಗಿನೂ ಮಾಡ್ಕೊಳ್ಬೋದು ಅಥವಾ ಟೀ ಜೊತೆ ಸಾಯಂಕಾಲ ಸ್ನ್ಯಾಕ್ಸ್ ಥರನೂ ಮಾಡ್ಕೊಳ್ಬೋದು. ಈಗ ಇದರ ಮೇಲೆ ನಾವು ಮಾಡಿಟ್ಕೊಂಡಂಥ ಒಗ್ಗರಣೆ ನೀರನ್ನು ಎಲ್ಲ ಕಡೆನೂ ಚೆನ್ನಾಗಿ ಹಾಕ್ಕೊಳ್ಬೇಕು. ಈ ರೀತಿ ಡೋಕ್ಲಾ ಮೇಲೆ ಒಗ್ಗರಣೆ ನೀರನ್ನು ಹಾಕೊಳ್ಳೋದ್ರಿಂದ ಡೋಕ್ಲಾ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಡೋಕ್ಲಾ ಜೊತೆಗೆ ನಾವು ಗ್ರೀನ್ ಚಟ್ನಿ ಕೂಡ ಸರ್ವ್ ಮಾಡ್ಬೋದು ಅಥವಾ ಟೊಮ್ಯಾಟೊ ಕೆಚಪ್ನಿಂದ ಕೂಡ ಸರ್ವ್ ಮಾಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.